ಅದಕ್ಕೆ ನಾನು ಒಂದು ಮಾತನ್ನು ಮೊನ್ನೆ ಹೇಳಿದೆ. ಏನು ಹೇಳಿದೆ ಅಂತಂದರೆ, ನೀವು ಭಾಳಷ್ಟು ದೇವರನ್ನ ನಂಬ್ತೀರಾ, ಭಾಳಷ್ಟು ದೈವಿ ಭಕ್ತರು ನೀವು. ಸಾಮಾನ್ಯವಾಗಿ ಸಿಟಿ ರವಿ ಅವರು ಯಾವತ್ತಿದ್ರು ತಾವು ನೋಡಿದ್ದೀರಾ, ಕೇಸರಿ ಶಾಲು ಏನೇನೋ ಅವ್ರು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಇದೆ ಧರ್ಮಸ್ಥಳಕ್ಕೆ ಬಂದುಬಿಡಿ. ಧರ್ಮಸ್ಥಳಕ್ಕೆ ಬಂದು ನೀವು ಕಾನೂನು ಅದು ಅದ್ರ ಪಾಡಿಗೆ ಆಗಲಿ, ಬಟ್ ಸದ್ಯಕ್ಕೆ ನಿಮ್ಮನ್ನು ನೀವು ಬಿಂಬಿಸ್ಕೊಳ್ತಾ ಇದ್ದೀರಲ್ಲ, ಒಂದೇನೋ ಪೋರ್ಟ್ರೇಟ್ ಮಾಡ್ತಾ ಇದ್ದೀರಲ್ಲ, ನಾನು ಅಂದೇ ಅಲ್ಲ, ನಾನು ತುಂಬ ಸಾಚ ಇದ್ದೀನಿ ಅಂತ ಏನು ಪೋರ್ಟ್ರೇಟು. ಧರ್ಮಸ್ಥಳಕ್ಕೆ ಬಂದು ನೀವು ಕುಟುಂಬ ಸಮೇತ ಬನ್ನಿ, ನಾನು ನನ್ನ ಮಗನ ನಮ್ಮ ಮನೆ ಯಜಮಾನ್ರನ್ನ ಕರ್ಕೊಂಡು ಬರ್ತೀವಿ. ನೀವು ಕೂಡ ಆನೆ ಮಾಡಿ, ನಾನು ಕೂಡ ಆನೆ ಮಾಡ್ತೀನಿ. ಯಾವ ಮೀಡಿಯಾದವರು ಬೇಡ, ನಮಗೆ ಯಾವ ಪ್ರಚಾರನೂ ಬೇಡ, ನೀವು ಇಷ್ಟೇ ಬನ್ನಿ, ನಾನು ಇಷ್ಟೇ ಬರ್ತೀನಿ ಅಂತ ನಾನು ಕೇಳಿದೆ. ಯಾಕೆ ಈ ಮಾತನ್ನು ಅವ್ರನ್ನ ಕೇಳಿದೆ ಅಂತಂದರೆ, ಬಾಯಿ ಬಡ್ಕೊಳ್ತಾ ಇದ್ರಲ್ಲ ಎಲ್ಲರಿಗೂ ಅವರು, ನಾನು ಮಾತಾಡಲ್ಲ ಅಂತ. ಸೊ ದೈವಿ ಭಕ್ತರಲ್ವ, ದೇವ್ರನ್ನ ನಂಬ್ತಾರಲ್ವ, ಅದಕ್ಕೆ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಧರ್ಮಸ್ಥಳಕ್ಕೂ ಬರ್ತೀನಿ, ಎಲ್ಲ ಮಗನೂ ಬರ್ತೀನಿ ಅಂತ. ನಾನು ಭಾಳಷ್ಟು ಕಾಯ್ತಾ ಇದ್ದೀನಿ ಯಾವಾಗ ಬರ್ತಾರೆ.